ನಮ್ಮನ್ನ ಯಾರೋ ಮೋಸ ಮಾಡಿದ್ದಾರೆ ಎಂದು ನೊಂದಿಕೊಳ್ಳುವುದಕ್ಕಿಂತ ನಾವೇ ದುಡುಕಿ ಮೋಸ ಹೋಗಿದ್ದೇವೆ ಎಂದು ಸಮಾಧಾನ ಪಡೆದುಕೊಳ್ಳುವುದು ಒಳ್ಳೆಯದು ಅಲ್ಲವೇ? ನಿನ್ನ ಖುಷಿಯ ಬೀಗದ ಕೈ ನಿನ್ನಲ್ಲಿಯೇ ಇರಲಿ. ಮತ್ತೊಬ್ಬರ ಬಳಿ ಎಂದಿಗೂ ಕೂಡ ಕೊಡುವುದಕ್ಕೆ ಹೋಗಲೇಬೇಡ. ನೀವು ಒಂಟಿ ಅಂತ ನಿಮಗೆ ಅನಿಸುತ್ತಾ ಇದೆಯೇ? ಸೂರ್ಯನೂ ಕೂಡ ಒಂಟಿ, ಚಂದ್ರನೂ ಕೂಡ ಒಂಟಿ. ಆದರೂ ಕೂಡ ದಿನಾಲೂ ಕೂಡ ಅವನು ಪ್ರಪಂಚವನ್ನೇ ಬೆಳಗುತ್ತಿದ್ದಾನೆ ಅಲ್ಲವೇ? ಹಾಗಾಗಿ ಒಂಟಿಯಾಗಿ ಇರುವುದೇ ಒಮ್ಮೊಮ್ಮೆ ಒಳ್ಳೆಯದು ಎಂದು ಅನಿಸುತ್ತದೆ. ಸತ್ತ ಮೇಲೆ ಮಲಗುವುದು ಇದ್ದೇ ಇದೆ. ಬದುಕಿದ್ದಾಗ ಎದ್ದು ಏನಾದರೂ ಸಾಧನೆಯನ್ನ ಮಾಡು. ಖಂಡಿತವಾಗಿಯೂ ಕೂಡ ಜೀವನವನ್ನು ಸಾರ್ಥಕ ಮಾಡಿಕೋ. ಸ್ವಾಭಿಮಾನ ಕಳೆದುಕೊಂಡು ಸಾವಿರಾರು ಜನಗಳ ಮಧ್ಯೆ ಇರುವುದಕ್ಕಿಂತ ಸ್ವಾಭಿಮಾನ ಉಳಿಸಿಕೊಂಡು ಒಬ್ಬರೇ ಇರುವುದು ಮೇಲು. ಅದು ಖಂಡಿತವಾಗಿಯೂ ಕೂಡ ನಿಮ್ಮ ಜೀವನವನ್ನು ಬದಲಿಸುತ್ತದೆ. ಸ್ವಾಭಿಮಾನವನ್ನು ಎಂದಿಗೂ ಕೂಡ ಕಳೆದುಕೊಳ್ಳಲೇಬೇಡಿ. ಅದು ಖಂಡಿತವಾಗಿಯೂ ಕೂಡ ಜೀವನಕ್ಕೆ ಒಳ್ಳೆಯದಲ್ಲ. ಕಣ್ಣೀರು ಬರಿಸುವಂತಹ ಕಷ್ಟಗಳು ನಮಗೆ ಬೇಕು. ಆಗಲೇ ಆ ಕಣ್ಣೀರು ಒರೆಸುವಂತಹ ಬೆರಳು ಯಾವುದು ಎನ್ನುವುದು ನಮಗೆ ತಿಳಿಯುವುದು. ಹಾಗಾಗಿ ನಿಮ್ಮ ಕಣ್ಣೀರನ್ನು ಅಥವಾ ನಿಮ್ಮ ದುಃಖ, ನಿಮ್ಮ ಪರಿಸ್ಥಿತಿಗಳು ಬರುವಾಗ ಒಳ್ಳೆಯದಕ್ಕೆ ಎಂದು ಪರಿಭಾವಿಸಬೇಕು. ಆಗ ಮಾತ್ರ ಗೊತ್ತಾಗುವುದು ಯಾರು ನಿಜವಾದ ಸಂಬಂಧಿಕರು ಎಂದು. ನೀವು ಯೋಚನೆ ಮಾಡದೆಯೇ ಹೇಳುವಂತಹ ಒಂದು ಮಾತು ನಿಮ್ಮನ್ನು ಒಂದೊಂದು ನಿಮಿಷವೂ ಕೂಡ ಯೋಚನೆ ಮಾಡುವ ರೀತಿಯಲ್ಲಿ ಮಾಡುತ್ತದೆ. ಹಾಗಾಗಿ ಏನೇ ಹೇಳಿದರೂ ಕೂಡ ಯೋಚನೆಗಳನ್ನು ಮಾಡಿ ಹೇಳಬೇಕಾಗುತ್ತದೆ. ಸತ್ಯ ಇನ್ನೇನು ಹೊಸ್ತಿಲು ದಾಟಬೇಕು ಅನ್ನುವಷ್ಟರಲ್ಲಿ ಸುಳ್ಳು ಇಡೀ ಊರನ್ನೇ ಸುತ್ತಾಡಿಕೊಂಡು ಬಂದಿರುತ್ತದೆ. ಹಾಗಾಗಿ ಇಂದಿನ ಜನರು ಕೂಡ ಅಷ್ಟೇ. ಸುಳ್ಳಿಗೆ ಕೊಡುವಂತಹ ಪ್ರಾಮುಖ್ಯತೆ ಸತ್ಯಕ್ಕೆ ಕೊಡುವುದಿಲ್ಲ. ಅರ್ಥಾತ್ ಒಳ್ಳೆಯವರಿಗೆ ಕೊಡಬೇಕಾಗಿರುವಂತಹ ಪ್ರಾಮುಖ್ಯತೆ ಅವರು ಸುಳ್ಳನ್ನೇ ಆಡುವಂಥವರಿಗೆ ಅಥವಾ ಮೋಸಗಾರರಿಗೆ ಅತಿಯಾಗಿ ಪ್ರಾಮುಖ್ಯತೆಯನ್ನು ಕೊಡುತ್ತಾರೆ. ನೀವು ಸೂರ್ಯನಂತೆ ಪ್ರಕಾಶಿಸಲು ಬಯಸುವುದೇ ಆದರೆ ಮೊದಲು ಸೂರ್ಯನಂತೆ ಉರಿಯುವುದನ್ನು ಕಲಿಯಬೇಕು. ಓಡಲು ಸಾಧ್ಯವಾಗದೇ ಇದ್ದಲ್ಲಿ ನಿಧಾನವಾಗಿ ನಡೆದುಕೊಂಡು ಆದರೂ ಕೂಡ ಗುರಿಯನ್ನು ಮುಟ್ಟಬೇಕು. ಆದರೆ ಎಂದಿಗೂ ಕೂಡ ಹಿಂದೇಟನ್ನು ಹಾಕುವುದಕ್ಕೆ ಹೋಗಲೇಬಾರದು. ಒಟ್ಟಿನಲ್ಲಿ ನಾವು ಅಂದುಕೊಂಡಂತಹ ಕೆಲಸ, ನಾವು ಅಂದುಕೊಂಡಂತಹ ಗುರಿಯನ್ನು ಮಾಡಿ ಸಾಧಿಸಿ ತೋರಿಸುವಂತೆ ಆಗಬೇಕು. ಜೀವನದಲ್ಲಿ ಏನೂ ಕೂಡ ಮಾಡುವುದಕ್ಕೆ ಸಾಧ್ಯವಿಲ್ಲ ಈ ವ್ಯಕ್ತಿ ಎಂದು ಹೀಯಾಳಿಸಿದವರೇ ಮುಂದೊಂದು ದಿನ ಕರೆದು ಸನ್ಮಾನಿಸಬೇಕು. ಆ ರೀತಿಯಾಗಿ ನೀವು ಬೆಳೆದು ತೋರಿಸಬೇಕು. ಪ್ರಯತ್ನ ಎನ್ನುವಂತಹ ಚಂದ್ರನನ್ನು ಬೆಳಗಿಸಿದರೆ ಯಶಸ್ಸು ತುಂಬಾನೇ ಬೆಳದಿಂಗಳು ಸಿಗುತ್ತದೆ. ಹಾಗಾಗಿ ಪ್ರಯತ್ನ ಎನ್ನುವಂಥದ್ದನ್ನು ನೀವು ನಿಮ್ಮ ಜೀವನದಲ್ಲಿ ಮಾಡುವುದನ್ನು ಕಲಿತುಕೊಳ್ಳಬೇಕು. ಯಶಸ್ಸು ತನ್ನಿಂದ ತಾನೇ ಸಿಕ್ಕೇ ಸಿಗುತ್ತದೆ. ಎಷ್ಟೇ ಕೋಟಿ ಹಣವಿದ್ದರೂ ಕೂಡ ದೇವರು ಕೊಟ್ಟಿರುವಂತಹ ಆಯಸ್ಸು ಮೀರಿ ಒಂದೇ ಒಂದು ಕ್ಷಣವೂ ಕೂಡ ಮನುಷ್ಯ ಬದುಕುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಬದುಕಿರುವಷ್ಟು ದಿನ ಒಳ್ಳೆಯದನ್ನೇ ಬಯಸಿ, ಒಳ್ಳೆಯ ಕಾರ್ಯಗಳನ್ನೇ ಮಾಡಿ, ಒಳ್ಳೆಯ ಆಲೋಚನೆಗಳನ್ನೇ ಮಾಡಿ, ಸುತ್ತಮುತ್ತಲೂ ಕೂಡ ಒಳ್ಳೆಯ ವಾತಾವರಣವನ್ನೇ ಸೃಷ್ಟಿ ಮಾಡಿಕೊಳ್ಳಿ. ಖಂಡಿತವಾಗಿಯೂ ಕೂಡ ಆಗುವುದೆಲ್ಲ ಒಳ್ಳೆಯದೇ ಆಗುತ್ತದೆ. ಸಕಾರಾತ್ಮಕ ಭಾವನೆಗಳನ್ನು ಮೈಗೂಡಿಸಿಕೊಳ್ಳಿ. ಯಾವಾಗಲೂ ಕೂಡ ಒಳ್ಳೆಯದನ್ನೇ ಯೋಚನೆ ಮಾಡಬೇಕು. ಆಗ ಖಂಡಿತವಾಗಿಯೂ ಕೂಡ ನಮ್ಮ ಜೀವನದಲ್ಲಿ ಒಳ್ಳೆಯದೇ ಆಗುತ್ತಾ ಮುಂದುವರಿಯುತ್ತವೆ. ಒಳ್ಳೆಯ ಕೆಲಸ ಮಾಡದೆಯೇ ಯಾರೂ ಕೂಡ ದೊಡ್ಡವರು ಅನಿಸಿಕೊಂಡಿಲ್ಲ. ಹಾಗೆಯೇ ಒಳ್ಳೆಯ ಕೆಲಸ ಮಾಡುವವರನ್ನು ಜಗತ್ತು ಯಾವತ್ತಿಗೂ ಕೂಡ ಚಿಕ್ಕವರು ಎಂದು ಗುರುತಿಸಿಲ್ಲ. ಒಳ್ಳೆಯ ಕೆಲಸಗಳನ್ನು ಮಾಡುವುದನ್ನು ಕಲಿತುಕೊಳ್ಳಬೇಕು. ಒಳ್ಳೆಯತನ ನಿಮ್ಮಲ್ಲಿ ಇದ್ದರೆ ನಿಮಗೆ ಏನು ದಕ್ಕಬೇಕೋ ಅದು ಕಾಲಾನಂತರದಲ್ಲಿ ಸಮಯ ಕೂಡಿ ಬಂದಾಗ ದಕ್ಕುತ್ತದೆ. ಕೇವಲ ಪ್ರಯತ್ನ ಪಡುವುದು ಮಾತ್ರ ನಿಮ್ಮ ಕೆಲಸವಾಗಬೇಕು. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಇದುವರೆಗೂ ಯಾರೂ ಕೂಡ ಬೆಳೆದಿಲ್ಲ, ಬೆಳೆಯಲು ಕೂಡ ಸಾಧ್ಯವಾಗಿಲ್ಲ. ಒಮ್ಮೆ ನೀವು ಕೇಳಿ ನೋಡಿ ಬೆಳೆದಿರುವಂಥವರನ್ನು, ಅವರ ಪ್ರಯಾಣದ ಹಾದಿ ಯಾವ ರೀತಿಯಾಗಿ ಇತ್ತು ಎಂದು. ಆಗ ನಿಮಗೆ ಅವರು ಸವಿಸ್ತಾರವಾಗಿ ವಿವರಿಸುತ್ತಾರೆ. ಬೆಳೆಯಬೇಕು ಅಂದರೆ ಒಮ್ಮೊಮ್ಮೆ ಮೂಗರಾಗಿ ಇರಬೇಕು, ಇನ್ನೊಮ್ಮೆ ಹುಚ್ಚರಂತೆಯೂ ಕೂಡ ಇರಬೇಕಾಗುತ್ತದೆ. ಮತ್ತೊಮ್ಮೆ ಮಾತು ಬಂದರೂ ಕೂಡ ಮಾತನಾಡುವಂತೆ ಇರುವುದಿಲ್ಲ.
ಹಾಗೆ ಸುಖ ಸುಮ್ಮನೆ ನಿಮ್ಮ ಪಾಡಿಗೆ ನೀವಿದ್ದರೂ ಕೂಡ ನಿಮ್ಮನ್ನು ಕೆಣಕುವಂತಹ ಪ್ರಯತ್ನ ಮೇಲಿಂದ ಮೇಲೆ ಆಗುತ್ತಲೇ ಇರುತ್ತದೆ. ಏಕೆ ಎಂದರೆ ನೀವು ಒಳ್ಳೆಯ ದಾರಿಯಲ್ಲಿ ಮುಂದುವರಿಯುತ್ತಿರುತ್ತೀರಾ, ನೀವು ಸಾಧನೆಯ ಹಾದಿಯನ್ನು ಮೆಟ್ಟುತ್ತಿರುತ್ತೀರಾ. ಅದನ್ನು ನೋಡಲು, ಅದನ್ನು ನೋಡಿ ಸಹಿಸಿಕೊಳ್ಳಲು ಆಗದೇ ಇರುವಂತಹ ವ್ಯಕ್ತಿಗಳು ನಿಮ್ಮನ್ನು ಟೀಕೆ ಮಾಡುವುದಕ್ಕೆ ಅಥವಾ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡುವುದಕ್ಕೆ, ಇಲ್ಲ ಸಲ್ಲದ ನಿಮ್ಮ ವಿರುದ್ಧ ಹೇಳಿಕೆಗಳನ್ನು ಕೊಡುವುದಕ್ಕೆ ಬರುತ್ತಾರೆ. ಅಂಥವರ ಮಾತಿಗೆ, ಅಂಥವರ ಯೋಚನೆಗಳಿಗೆ ಎಂದಿಗೂ ಕೂಡ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬಾರದು. ಆ ಸಮಯಕ್ಕೆ ಸ್ವಲ್ಪ ನಕ್ಕು ಮುಂದೆ ಸಾಗಿಬಿಡಬೇಕು. ಖಂಡಿತವಾಗಿಯೂ ಕೂಡ ಕೆಸರಲ್ಲಿ ಕಲ್ಲನ್ನು ಒಗೆದರೆ ನಮ್ಮ ಮೇಲೆ ಕೆಸರು ಸಿಡಿಯುತ್ತದೆ. ಅದೇ ರೀತಿಯಲ್ಲಿ ಅಂತಹ ಸಂದರ್ಭಗಳಲ್ಲಿ ನಾವು ತಪ್ಪಿಸಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ಸುಖ ಸುಮ್ಮನೆ ನಾವು ಮಾತನಾಡುವುದಕ್ಕೆ ನಿಂತಾಗ ಖಂಡಿತವಾಗಿಯೂ ಕೂಡ ಮಾತಿಗೆ ಮಾತು ಬೆಳೆದು ಅದು ಜಗಳಕ್ಕೆ ಪರಿವರ್ತನೆ ಆಗಿ ಮುಂದೆ ನೀವು ಮಾಡಬೇಕಾಗಿರುವಂತಹ ಕೆಲಸ ಕಾರ್ಯಗಳು ಅರ್ಧಕ್ಕೆ ನಿಲ್ಲುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇರುತ್ತದೆ. ಅವರು ಕೂಡ ಬಯಸಿದ್ದು ಅದನ್ನೇ. ಹಾಗಾಗಿ ನೀವು ಒಳ್ಳೆಯ ದಾರಿಯಲ್ಲಿ ಮುಂದುವರಿಯುತ್ತಿರುವಾಗ ಹಲವಾರು ರೀತಿಯಲ್ಲಿ ಟೀಕೆ ಟಿಪ್ಪಣಿಗಳು ಬಂದರೂ ಕೂಡ ಯಾವ ಟೀಕೆ ಟಿಪ್ಪಣಿಗಳನ್ನು ಕೂಡ ನಿಮ್ಮ ಮಾತಿನ ಮುಖಾಂತರ ಉತ್ತರವನ್ನು ಕೊಡುವುದಕ್ಕೆ ಹೋಗಬಾರದು. ನಿಮ್ಮ ಕೆಲಸ ಕಾರ್ಯದ ಮೂಲಕ, ನಿಮ್ಮ ಸಾಧನೆಯ ಮುಖಾಂತರ ನೀವು ಅದಕ್ಕೆ ಉತ್ತರವನ್ನು ಕೊಡಬೇಕು. ಇನ್ನೊಬ್ಬರ ತುಳಿತಕ್ಕೆ ಸಿಗದೆ, ಆಡಿಕೊಳ್ಳುವವರ ಬಾಯಿಗೆ ತುತ್ತಾಗದೆ ಇದುವರೆಗೂ ಯಾರೂ ಕೂಡ ಬೆಳೆದಿಲ್ಲ ಎನ್ನುವ ಮಾತಿಗೆ ಅನುಗುಣವಾಗಿ ಏನೇ ಬಂದರೂ ಕೂಡ ಎಲ್ಲವನ್ನ ಸಹಿಸಿಕೊಳ್ಳುವಂಥವರು ನೀವಾಗಬೇಕು. ಅಂದಾಗ ಮಾತ್ರ ನೀವು ಅಂದುಕೊಂಡಂತಹ ಹೆಜ್ಜೆಯನ್ನು, ನೀವು ಅಂದುಕೊಂಡಂತಹ ಗುರಿಯನ್ನು ಮುಟ್ಟುವುದಕ್ಕೆ ಸಾಧ್ಯವಾಗುವುದು. ಮನುಷ್ಯ ಒಳ್ಳೆಯವನಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ, ಅದೇ ಮನುಷ್ಯ ಕೆಟ್ಟವನಾಗಿ ಇದ್ದರೂ ಕೂಡ ಮಾತನಾಡುತ್ತಾರೆ. ಮಾತನಾಡುವವರಿಗೆ ಮಾತನಾಡುವುದನ್ನು ಬಿಟ್ಟು ಬೇರೆ ಏನೂ ಕೂಡ ಬರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಜನರು ಹೇಗೆ ಇದ್ದರೂ ಕೂಡ ಮಾತನಾಡುತ್ತಾರೆ. ಅಂಥವರ ಬಗ್ಗೆ ತಲೆಯನ್ನು ಕೆಡಿಸಿಕೊಳ್ಳುವುದಕ್ಕೆ ಹೋಗಲೇಬೇಡಿ. ಕೇವಲ ನಿಮ್ಮ ಕೆಲಸ ಕಾರ್ಯ ಏನು ಎನ್ನುವುದನ್ನು ಮಾತ್ರ ತಲೆ ಕೆಡಿಸಿಕೊಳ್ಳಿ. ಖಂಡಿತವಾಗಿಯೂ ಕೂಡ ಮಾಡಬೇಕಾಗಿರುವಂತಹ ಕೆಲಸ, ಆಗಬೇಕಾಗಿರುವಂತಹ ಕೆಲಸ, ಮುಂದೆ ಏನು ಮಾಡಬೇಕು ಎನ್ನುವುದರ ಬಗ್ಗೆ ಯೋಚನೆಗಳನ್ನು ಮಾಡಿ. ಖಂಡಿತವಾಗಿಯೂ ಕೂಡ ಎಲ್ಲವೂ ಒಳ್ಳೆಯದೇ ಆಗುತ್ತದೆ. ಎಲ್ಲರಿಗೂ ಕೂಡ ಒಳ್ಳೆಯವರಾಗಿ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗೆಯೇ ಎಲ್ಲರಿಗೂ ಕೂಡ ಕೆಟ್ಟವರಾಗಿ ಇರುವುದಕ್ಕೂ ಕೂಡ ಸಾಧ್ಯವೇ ಇಲ್ಲ. ಆ ವ್ಯಕ್ತಿ ಕೆಟ್ಟವನು ಎಂದು ಎಲ್ಲರೂ ಹೇಳುತ್ತಿದ್ದಾರೆ ಎಂದರೆ ಆ ಸಮಯ ಸಂದರ್ಭ ಆ ವ್ಯಕ್ತಿಯನ್ನು ಆ ರೀತಿಯಾಗಿ ವರ್ತನೆಯನ್ನು ಮಾಡುವಂತೆ ಮಾಡಿರಬಹುದು. ಹಾಗೆಯೇ ನಾವು ಕೇವಲ ಒಳ್ಳೆಯವರು ಅಥವಾ ಕೆಟ್ಟವರ ಬಗ್ಗೆ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಬಾರದು. ನಮ್ಮ ಕೆಲಸ ಕಾರ್ಯ ಏನಿದೆ, ನಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಜೀವನವನ್ನು ನಿರ್ವಹಿಸಬೇಕು. ಮರದಿಂದ ಕೆಳಗೆ ಬಿದ್ದಿರುವಂತಹ ಹೂವು ಮತ್ತೆ ಅರಳುವುದಿಲ್ಲ. ಆದರೆ ಬೇರುಗಳು ಗಟ್ಟಿಯಾಗಿ ಇದ್ದರೆ ಮತ್ತೆ ಹೊಸ ಹೂವುಗಳು ಹುಟ್ಟಿಕೊಳ್ಳುತ್ತವೆ. ಅದೇ ರೀತಿಯಾಗಿ ಜನರು ಏನೇ ಹೇಳಲಿ ನಾವು ಮಾತ್ರ ಗಟ್ಟಿಯಾಗಿ ಇರಬೇಕು. ಏನೇ ಹೇಳಿದರೂ ಕೂಡ ಎಲ್ಲವನ್ನ ಸಹಿಸಿಕೊಂಡು ಮುಂದುವರಿಯುವುದನ್ನು ಕಲಿಯಬೇಕು. ಹಾಗೆಯೇ ನಮ್ಮ ಜೀವನದಲ್ಲಿ ಇದುವರೆಗೂ ಕೂಡ ನಾವು ಏನು ಕಳೆದುಕೊಂಡಿದ್ದೀವಿ ಅನ್ನುವುದಕ್ಕಿಂತ ಏನು ಇನ್ನು ಜೀವನದಲ್ಲಿ ಮುಂದೆ ಎಷ್ಟು ಬೆಳೆಯಬೇಕಿದೆ ಎನ್ನುವುದು ತುಂಬಾ ಮುಖ್ಯವಾಗುತ್ತದೆ ಅಲ್ಲವೇ? ಹಾಗಾಗಿ ಜೀವನದಲ್ಲಿ ಬೆಳವಣಿಗೆಯನ್ನು ಹೊಂದಬೇಕು. ಯಾರು ನಿಮ್ಮ ಕೈಯಲ್ಲಿ ಏನೂ ಕೂಡ ಮಾಡುವುದಕ್ಕೆ ಸಾಧ್ಯವಿಲ್ಲ ಎಂದು ಹೇಳಿರುತ್ತಾರೆಯೋ ಅಂಥವರ ಮುಂದೆಯೇ ಬೆಳೆದು ತೋರಿಸುವಂಥವರಾಗಬೇಕು. ಜಗತ್ತಿನಲ್ಲಿ ನೋಡಿ, ಎಲ್ಲರೂ ಕೂಡ ಮಾತನಾಡುತ್ತಾರೆ, ಎಲ್ಲರೂ ಕೂಡ ಬೆಳೆಯುತ್ತಾರೆ. ಆದರೆ ಆ ಬೆಳವಣಿಗೆ ಎನ್ನುವುದು ಪ್ರಾಮಾಣಿಕವಾಗಿ ಇದ್ದಾಗ ಮಾತ್ರ ಇಡೀ ಜೀವನದಲ್ಲಿ ನೀವು ಅದನ್ನು ಅನುಭವಿಸುವುದಕ್ಕೆ ಸಾಧ್ಯವಾಗುವುದು. ಒಂದು ವೇಳೆ ನೀವು ಅನ್ಯ ಮಾರ್ಗದ ಮುಖಾಂತರ ಬೆಳವಣಿಗೆಯನ್ನು ಹೊಂದಿದರೆ ಖಂಡಿತವಾಗಿಯೂ ಕೂಡ ಅದು ನಿಮ್ಮ ಜೀವನದ ಉದ್ದಕ್ಕೂ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಜಗತ್ತಿನಲ್ಲಿ ಯಾರನ್ನೂ ಕೂಡ ಯಾರಿಂದಲೂ ಕೂಡ ತುಳಿಯುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ತುಳಿಯುವವರ ಮುಂದೆ ತಲೆ ಎತ್ತಿ ನಡೆಯುತ್ತೇನೆ ಎನ್ನುವಂತಹ ಹಠ ನಿಮ್ಮಲ್ಲಿ ಇದ್ದರೆ ಖಂಡಿತವಾಗಿಯೂ ಕೂಡ ನೀವು ಅಂದುಕೊಂಡಂತಹ ಗುರಿಯನ್ನು, ಅಂದುಕೊಂಡ ದಾರಿಯಲ್ಲಿ ಸಾಧಿಸುತ್ತೀರಾ. ಹಠ ಎನ್ನುವುದು ಪ್ರತಿಯೊಬ್ಬರಲ್ಲಿಯೂ ಕೂಡ ಇರಬೇಕಾಗುತ್ತದೆ. ಅಂದಾಗ ಮಾತ್ರ ಮನುಷ್ಯ ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗುವುದು. ಹಾಗಾಗಿ ಜೀವನದಲ್ಲಿ ಹಠ ಇರಲಿ, ನಾನು ಗೆದ್ದೇ ಗೆಲ್ಲುತ್ತೇನೆ ಎನ್ನುವಂತಹ ಛಲ ಇರಲಿ.
ಆ ಛಲವೇ ನಿಮ್ಮನ್ನು ಒಂದು ದಿನ ಮೇಲಿನ ಹಂತಕ್ಕೆ ತೆಗೆದುಕೊಂಡು ಹೋಗುತ್ತದೆ. ಮೂರನೆಯ ವ್ಯಕ್ತಿಯ ಮಾತಿಗೆ ಎಂದಿಗೂ ಕೂಡ ಕಿವಿಯನ್ನು ಕೊಡುವುದಕ್ಕೆ ಹೋಗಲೇಬೇಡ. ಕೇವಲ ನಿಮ್ಮ ಆತ್ಮಸಾಕ್ಷಿಗೆ ಅನುಗುಣವಾಗಿ ಜೀವನವನ್ನು ನಿರ್ವಹಿಸಿ. ನಿಮ್ಮ ಮನಸ್ಸು ಏನನ್ನ ಹೇಳುತ್ತದೆಯೋ ಅದನ್ನೇ ಮಾಡಿ. ಒಬ್ಬರ ನೋವಿಗೆ ಕಾರಣರಾದವರು ಮುಂದೆ ಅದೇ ನೋವನ್ನು ಅವರು ಕೂಡ ಅನುಭವಿಸುತ್ತಾರೆ. ಏಕೆಂದರೆ ರಾಗಿ ಬಿತ್ತನೆಯನ್ನ ಮಾಡಿ ರಾಗಿಯನ್ನೇ ಪಡೆಯುತ್ತಾರೆ ವಿನಃ ಅಕ್ಕಿಯನ್ನು ಪಡೆಯುವುದಕ್ಕೆ ಸಾಧ್ಯವಿಲ್ಲ ನೋಡಿ. ಹಾಗಾಗಿ ನಾವು ಇತರರಿಗೆ ಕೆಡಕನ್ನು ಬಯಸಿದಾಗ ನಮಗೂ ಕೂಡ ಕೆಡಕನ್ನು ಬಯಸುವಂಥವರನ್ನು ಆ ಶ್ರೀಕೃಷ್ಣ ಪರಮಾತ್ಮನು ಸೃಷ್ಟಿ ಮಾಡಿರುತ್ತಾನೆ ಅಲ್ಲವೇ? ಹಾಗಾಗಿ ಜೀವನದಲ್ಲಿ ಯಾರನ್ನೂ ಕೂಡ ಕೆಡಕನ್ನು ಬಯಸುವುದಕ್ಕೆ, ಕೆಡಕನ್ನು ಮಾಡುವುದಕ್ಕೆ ಹೋಗಲೇಬಾರದು. ನಿನ್ನ ಕೈಯಲ್ಲಿ ಆದರೆ ಒಳ್ಳೆಯದನ್ನು ಮಾಡು, ಅದನ್ನು ಹೊರತುಪಡಿಸಿ ಕೆಟ್ಟದ್ದನ್ನು ಇನ್ನೊಬ್ಬರಿಗೆ ಮಾಡುವುದಕ್ಕೆ ಹೋಗಲೇಬೇಡ. ಅದರಿಂದ ನಿನಗೆ ಏನು ತಾನೇ ಸಿಗುವುದಕ್ಕೆ ಸಾಧ್ಯವಾದೀತು ಹೇಳಿ? ನಿಮ್ಮ ಜಾತಿಯಿಂದ ಆಗಲಿ, ನಿಮ್ಮ ಧರ್ಮದಿಂದ ಆಗಲಿ ನೀವು ದೊಡ್ಡವರಾಗುವುದಕ್ಕೆ ಸಾಧ್ಯವೇ ಇಲ್ಲ. ನೀವು ಮಾಡುವಂತಹ ದಾನ, ಧರ್ಮ ಅಥವಾ ನಡೆದುಕೊಳ್ಳುವಂತಹ ರೀತಿ ಇವುಗಳ ಮೇಲೆಯೇ ನೀವು ದೊಡ್ಡವರು ಅನಿಸಿಕೊಳ್ಳುತ್ತೀರಾ. ಹಾಗಾಗಿ ಜೀವನದಲ್ಲಿ ಯಾವಾಗಲೂ ಕೂಡ ಹಸನ್ಮುಖವಾಗಿರುವಂತಹ ಜೀವನ ಶೈಲಿಯನ್ನು ಅಭ್ಯಾಸ ಮಾಡಿಕೊಳ್ಳಿ. ಬದುಕನ್ನು ಪ್ರೀತಿಸುತ್ತಾ ಸಾಗಿ. ಬದುಕು ನಿಮ್ಮನ್ನು ಪ್ರೀತಿಸುತ್ತದೆ. ಸೋಲನ್ನು ನಗುನಗುತ್ತಾ ಸ್ವಾಗತಿಸಿ. ಗೆಲುವು ನಿಮ್ಮನ್ನು ಖಂಡಿತವಾಗಿಯೂ ಕೂಡ ಸ್ವಾಗತಿಸುತ್ತದೆ. ಖಂಡಿತವಾಗಿಯೂ ಕೂಡ ಮನುಷ್ಯನಿಂದ ಆಗದೇ ಇರುವಂತಹ ಕೆಲಸ ಯಾವುದು ಕೂಡ ಇಲ್ಲ. ಇಂದು ಮಾನವನು ಪ್ರಸ್ತುತವಾಗಿ ಚಂದ್ರನ ಮೇಲೆ ಹೋಗಿ ಬಂದಿದ್ದಾನೆ ಅಂದರೆ ಆ ಹೋಗುವಂತಹ ಕ್ರಿಯೆಯು ಕೂಡ ಮಾನವನಿಂದಲೇ ಸಾಧ್ಯವಾಗಿದೆ ಅನ್ನುವುದೇ. ಆದರೆ ಖಂಡಿತವಾಗಿಯೂ ಕೂಡ ಯಾವುದು ಕೂಡ ಇಲ್ಲಿ ಅಸಾಧ್ಯವಾದದ್ದು ಇಲ್ಲವೇ ಇಲ್ಲ. ಆದರೆ ಮನಸ್ಸನ್ನು ಮಾಡಬೇಕು ಅಷ್ಟೇ. ಸಮುದ್ರದ ಮೇಲೆ ಬಿದ್ದಂತಹ ಮಳೆ, ಹೊಟ್ಟೆ ತುಂಬಿದ ಮೇಲೆ ನೀಡಿದಂತಹ ಊಟ, ಸಿರಿವಂತರಿಗೆ ನೀಡಿದಂತಹ ಉಡುಗೊರೆ ಹೇಗೆ ತಾನೇ ಅದು ಪ್ರಯೋಜನಕ್ಕೆ ಬರುತ್ತದೆ ಹೇಳಿ? ಖಂಡಿತವಾಗಿಯೂ ಕೂಡ ಇಂತಹ ಕೆಲಸಗಳನ್ನು, ಇಂತಹ ತಪ್ಪು ಕೆಲಸಗಳನ್ನು ಮಾಡುವುದಕ್ಕೆ ಹೋಗಬೇಡಿ. ಯಾರಿಗೆ ಅವಶ್ಯಕತೆ ಎನ್ನುವುದು ಇರುತ್ತದೆಯೋ ಅಂಥವರಿಗೆ ಊಟೋಪಚಾರವನ್ನು ಕೊಡಿ. ಅವಶ್ಯಕತೆ ಇಲ್ಲದವರಿಗೆ ಏನೂ ಕೂಡ ಕೊಡುವಂತಹ ಅವಶ್ಯಕತೆಯೇ ಇಲ್ಲ. ಹಗಲಿನಲ್ಲಿ ಹಚ್ಚಿದಂತಹ ದೀಪ ಹುಡುಕನಿಗೆ ಹೇಳಿದಂತಹ ಬುದ್ಧಿ, ನಿಯತ್ತು ಇಲ್ಲದವನಿಗೆ ತೋರಿರುವಂತಹ ಪ್ರೀತಿ ಎಲ್ಲವೂ ಕೂಡ ವ್ಯರ್ಥವೇ ಆಗುತ್ತದೆ ಅಲ್ಲವೇ? ಹಾಗಾಗಿ ಯಾರಿಗೆ ಏನನ್ನು ಕೊಡಬೇಕು, ಯಾರ ಬಳಿಯಲ್ಲಿ ಏನನ್ನು ನಾವು ಅಪೇಕ್ಷೆ ಪಡಬೇಕು ಎನ್ನುವುದು ಕೂಡ ತುಂಬಾ ಮುಖ್ಯವಾದದ್ದು. ಯಾರ ಜೀವನದಲ್ಲಿಯೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಆಟವನ್ನು ಆಡುವುದಕ್ಕೆ ಹೋಗಲೇಬೇಡಿ. ಏಕೆಂದರೆ ಆಟ ಆಡುವುದು ಪರಮಾತ್ಮನಿಗೆ ಮಾತ್ರ ಬಿಟ್ಟಿರುವಂತಹ ವಿಚಾರ. ಆತ ಎಲ್ಲರನ್ನ ಗಮನಿಸುತ್ತಿರುತ್ತಾನೆ. ಯಾರ ಬಾಳಿನಲ್ಲಿ ಹೇಗೆ ಆಟ ಆಡಬೇಕು ಎನ್ನುವುದು ಆತನಿಗೆ ತುಂಬ ಚೆನ್ನಾಗಿ ತಿಳಿದಿದೆ. ನೀನು ಒಳ್ಳೆಯ ಕೆಲಸಗಳನ್ನು ಮಾಡಿದರೆ ಒಳ್ಳೆಯದನ್ನೇ ಕರುಣಿಸುತ್ತಾನೆ. ಒಳ್ಳೆಯ ಕಾರ್ಯಗಳನ್ನೇ ನೀನು ಮಾಡಿದಾಗ ಖಂಡಿತವಾಗಿಯೂ ಕೂಡ ನಿನಗೂ ಕೂಡ ಒಳ್ಳೆಯದನ್ನು ಬಯಸುವಂಥವರನ್ನು ದೇವರು ಸೃಷ್ಟಿ ಮಾಡುತ್ತಾನೆ. ಅದನ್ನು ಹೊರತುಪಡಿಸಿ ಇತರರಿಗೆ ನೀನು ಕೆಡಕನ್ನು ಅಥವಾ ಇತರರ ಜೀವನದಲ್ಲಿ ನೀನು ಆಟವನ್ನು ಆಡುವುದಕ್ಕೆ ಹೋದಾಗ ದೇವರು ನಿಮ್ಮ ಜೀವನದಲ್ಲಿಯೂ ಕೂಡ ಆಟ ಆಡುವಂಥವರನ್ನು ಸೃಷ್ಟಿ ಮಾಡಿರುತ್ತಾನೆ ಎನ್ನುವುದನ್ನು ಮರೆಯಬೇಡಿ. ಭಗವಂತ ನಿಮ್ಮ ಜೀವನದಲ್ಲಿ ಆಟ ಆಡುವುದಕ್ಕೆ ಶುರು ಮಾಡಿದರೆ ಸಹಾಯಕ್ಕೆಂದು ಭಗವಂತನೂ ಕೂಡ ಬರುವುದಿಲ್ಲ. ಜೀವನದಲ್ಲಿ ಯಾವಾಗಲೂ ಕೂಡ ಇತರರಿಗೆ ಒಳ್ಳೆಯದನ್ನು ಬಯಸುವುದಕ್ಕೆ ಸಾಧ್ಯವಾಗದೇ ಇದ್ದರೂ ಕೂಡ ಪರವಾಗಿಲ್ಲ, ಆದರೆ ಕೆಡಕನ್ನು ಮಾತ್ರ ಬಯಸುವುದಕ್ಕೆ ಹೋಗಲೇಬಾರದು. ಏಕೆಂದರೆ ಕಾಲ ಎನ್ನುವುದು ಯಾರ ಸ್ವತ್ತು ಕೂಡ ಅಲ್ಲ ನೋಡಿ. ನೊಂದವರಿಗೆ, ನೋಯಿಸಿದವರಿಗೂ ಕೂಡ ಒಂದಲ್ಲ ಒಂದು ದಿನ ಕೂಡಿ ಬಂದೇ ಬರುತ್ತದೆ. ಕರ್ಮಕ್ಕೆ ತಕ್ಕ ರೀತಿಯಾಗಿರುವಂತಹ ಪ್ರತಿಫಲವನ್ನು ಪ್ರತಿಯೊಬ್ಬರೂ ಕೂಡ ಅನುಭವಿಸಿಯೇ ಅನುಭವಿಸುತ್ತಾರೆ. ಒಳ್ಳೆಯ ಜನರನ್ನು ಪರೀಕ್ಷೆ ಮಾಡಬೇಡಿ. ಏಕೆಂದರೆ ಅವರಿಗೆ ನೋವಾದರೆ ಮಾತಿಗೆ ಮಾತು ಕೊಡುವುದಿಲ್ಲ, ಬದಲಿಗೆ ನಿಮ್ಮ ಜೀವನದಿಂದಲೇ ಅವರು ದೂರವಾಗುತ್ತಾರೆ. ಹಾಗಾಗಿ ಒಳ್ಳೆಯವರನ್ನು ಹೆಚ್ಚಾಗಿ ಪರೀಕ್ಷೆಗೆ ಒಳಪಡಿಸಬಾರದು. ಅದು ಖಂಡಿತವಾಗಿಯೂ ಕೂಡ ಒಳ್ಳೆಯದಲ್ಲ. ಸತ್ಯವನ್ನು ಹೇಳುವಂತಹ ಅಭ್ಯಾಸವನ್ನು ಮಾಡಿಕೊಂಡರೆ ಭಗವಂತನಿಗೂ ಕೂಡ ಹೆದರುವಂತಹ ಅವಶ್ಯಕತೆಯೇ ಇಲ್ಲ. ಸುಳ್ಳನ್ನು ಹೇಳಲು ಪ್ರಾರಂಭ ಮಾಡಿದರೆ ನಮಗೆ ನಾವೇ ಹೆದರಿ 4 ಜನರಿಗೆ ಸುಳ್ಳನ್ನೇ ಸಾರಿ ಸಾಯಬೇಕಾಗುತ್ತದೆ. ಹಾಗಾಗಿ ಯಾವಾಗಲೂ ಕೂಡ ಸತ್ಯದ ದಾರಿಯಲ್ಲಿ ಮುಂದುವರಿಯಿರಿ.
ಧರ್ಮಯುತವಾಗಿರುವಂತಹ ದಾರಿಯಲ್ಲಿ ಮುಂದುವರಿಯಿರಿ. ಧರ್ಮವನ್ನು ನೀವು ರಕ್ಷಣೆ ಮಾಡಿದರೆ ಧರ್ಮ ನಿಮ್ಮನ್ನು ರಕ್ಷಣೆ ಮಾಡುತ್ತದೆ ಎನ್ನುವುದನ್ನು ಮರೆಯಲೇಬೇಡಿ. ಹಾಗಾಗಿ ಧರ್ಮಯುತವಾಗಿರುವಂತಹ ದಾರಿಯಲ್ಲಿ ಮುಂದುವರಿಯಬೇಕು. ಸತ್ಯ, ನಿಷ್ಠೆ, ಪ್ರಾಮಾಣಿಕತೆಯನ್ನು ಮೈಗೂಡಿಸಿಕೊಳ್ಳಬೇಕು. ಜೀವನದಲ್ಲಿ ಯಾರೂ ಕೂಡ ಚಿಂತನೆಯಲ್ಲಿ ಮುಳುಗಿ ಹೋಗಿರುತ್ತಾರೆಯೋ ಅವರು ಸಾವಿನಲ್ಲಿ ಅಂತ್ಯವಾಗುತ್ತಾರೆ. ಚಿಂತೆಯಿಂದ ಯಾರು ಹೊರಗೆ ಬಂದು ಜೀವನದ ಏಳು ಬೀಳುಗಳನ್ನು ಸಮಾನವಾಗಿ ಸ್ವೀಕರಿಸಿ ದೇವರು ಏನೂ ಕೊಟ್ಟರೂ ಕೂಡ ಎಲ್ಲವನ್ನ ಕೊಟ್ಟಂತೆ ಸ್ವೀಕರಿಸುತ್ತಾ ಆ ಒಂದು ಮನೋಧೋರಣೆಯನ್ನು ಬೆಳೆಸಿಕೊಂಡು ಜೀವನ ಶೈಲಿಯನ್ನು ಅಭ್ಯಾಸ ಮಾಡುತ್ತಾರೆಯೋ ಅವರು ಖಂಡಿತವಾಗಿಯೂ ಕೂಡ ಜೀವನದಲ್ಲಿ ಏನಾದರೂ ಒಂದು ವಿಶೇಷವಾಗಿರುವಂಥದ್ದನ್ನು ಸಾಧನೆ ಮಾಡುತ್ತಾರೆ. ಹಾಗಾಗಿ ಬದುಕಿನಲ್ಲಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸುವಂತಹ ಮನೋಧೋರಣೆಯನ್ನು ಬೆಳೆಸಿಕೊಂಡಾಗ ಮಾತ್ರ ಮನುಷ್ಯನು ಬೆಳವಣಿಗೆಯನ್ನು ಹೊಂದುವುದಕ್ಕೆ ಸಾಧ್ಯವಾಗುವುದು. ಜೀವನ ಎನ್ನುವುದು ನಾವು ಅಂದುಕೊಂಡಂತೆ ಇರುವುದಕ್ಕೆ ಸಾಧ್ಯವೇ ಇಲ್ಲ. ಈ ಜೀವನ ಎನ್ನುವುದು ಮೇಲೆ ಇರುವಂತಹ ಶ್ರೀಕೃಷ್ಣ ಪರಮಾತ್ಮ ಯಾವ ರೀತಿಯಾಗಿ ಅಂದುಕೊಳ್ಳುತ್ತಾನೆಯೋ ಆ ರೀತಿಯಾಗಿ ನಮ್ಮ ಜೀವನ ಎನ್ನುವುದು ಮುಂದುವರಿಯುತ್ತಾ ಹೋಗುತ್ತದೆ. ಯಾವ ವ್ಯಕ್ತಿಯು ಬದುಕಿನ ಬಂಡಿಯನ್ನು ಯಶಸ್ವಿಯಾಗಿ ಮುಂದೆ ನಡೆಸುತ್ತಾ ಹೋಗುತ್ತಾರೆಯೋ ಅವರನ್ನು ಸೋಲಿಸುವುದಕ್ಕೆ ಯಾರಿಂದಲೂ ಕೂಡ ಸಾಧ್ಯವೇ ಇಲ್ಲ. ನಿಮ್ಮ ಬದುಕಿನ ಬಂಡಿಯನ್ನು ಓಡಿಸುವವರು ನೀವೇ ಆಗಿರುತ್ತೀರಾ. ಒಳ್ಳೆಯ ದಾರಿಯಲ್ಲಿ ಮುಂದುವರಿಸುತ್ತೀರೋ ಅಥವಾ ಕಲ್ಲು ಮುಳ್ಳುಗಳಿರುವಂತಹ ದಾರಿಯಲ್ಲಿ ನಿಮ್ಮ ಬಂಡಿಯನ್ನು ಓಡಿಸುತ್ತೀರೋ ನಿಮಗೆ ಬಿಟ್ಟಿದ್ದು. ಜೀವನ ಎನ್ನುವಂತಹ ಈ ಒಂದು ಬಂಡಿಯನ್ನು ನೀವು ಎಳೆದುಕೊಂಡು ಹೋಗಬೇಕು ಅನ್ನುವುದೇ ಆದರೆ ಮೊದಲು ಸರಿಯಾದ ಒಂದು ನಿರ್ಧಾರವನ್ನು, ಸರಿಯಾದ ಒಂದು ದಾರಿಯನ್ನು ಹುಡುಕಬೇಕಾಗಿರುವುದು ತುಂಬಾ ಅವಶ್ಯಕ. ಜೀವನ ಎನ್ನುವುದು ಅಷ್ಟು ಸುಲಭವಲ್ಲ ನೋಡಿ. ಕನಸು ಕಾಣುವುದು ಸುಲಭ, ಆದರೆ ಆ ಕನಸನ್ನು ನನಸು ಮಾಡಿಕೊಳ್ಳಬೇಕು ಮನುಷ್ಯ ಅನ್ನುವುದೇ ಆದರೆ ಅದಕ್ಕೆ ಪಡುವಂತಹ ಶ್ರಮ ಅಷ್ಟಿಷ್ಟಲ್ಲ. ರಕ್ತವನ್ನೇ ಸುರಿಸಬೇಕಾಗುತ್ತದೆ ಕೆಲವೊಮ್ಮೆ. ಹಾಗಾಗಿ ಜೀವನದಲ್ಲಿ ಶ್ರಮ ಪಡುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಅಂದಾಗ ಮಾತ್ರ ಬದುಕಿನಲ್ಲಿ ಏನಾದರೂ ಒಂದು ಸಾಧನೆಯನ್ನು ಮಾಡುವುದಕ್ಕೆ ಸಾಧ್ಯವಾಗುವುದು ಅಲ್ಲವೇ. ಹಾಗಾಗಿ ಪ್ರಯತ್ನವನ್ನು ಪಡಿ. ಖಂಡಿತವಾಗಿಯೂ ಕೂಡ ಆ ಕೆಲಸ ಆಗುತ್ತದೆಯೋ ಇಲ್ಲವೋ ದೇವರಿಗೆ ಬಿಟ್ಟಿದ್ದು. ಆದರೆ ಒಂದು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಖಂಡಿತವಾಗಿಯೂ ಪಡಬೇಕಾಗಿರುವುದು ನಿಮ್ಮ ಆದ್ಯ ಕರ್ತವ್ಯವಾಗಿರುತ್ತದೆ ಅಲ್ಲವೇ. ಹಾಗಾಗಿ ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಮೊದಲು ಮಾನವನಾದವನು ಪಡಬೇಕಾಗಿರುವುದು ಅವಶ್ಯಕವಿದೆ. ಅಲ್ಲದ ವಿಷಯಗಳನ್ನು ಹೇಳುವವರು ಅಷ್ಟೇ ಅಲ್ಲ, ಅಲ್ಲದೆ ಇರುವಂತಹ ವಿಷಯಗಳನ್ನು ಕೇಳುವವರು ಕೂಡ ನಾಶವಾಗುತ್ತಾರೆ. ಹಾಗಾಗಿ ಯಾರ ಬಗ್ಗೆಯೂ ಕೂಡ ಕೀಳಾಗಿ ಮಾತನಾಡುವುದಕ್ಕೆ ಹೋಗಲೇಬೇಡಿ. ಆದರೆ ಒಬ್ಬರ ಬಗ್ಗೆ ಒಳ್ಳೆಯದನ್ನು ಹೇಳಿ, ಅದನ್ನು ಹೊರತುಪಡಿಸಿ ಕೆಟ್ಟದ್ದನ್ನು ಹೇಳುವುದಕ್ಕೆ, ಕೆಟ್ಟ ಆಲೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬೇಡಿ. ಅದರಿಂದ ನಿಮಗೆ ಯಾವುದೇ ರೀತಿಯ ಪ್ರಯೋಜನ ಎನ್ನುವುದು ಸಿಗುವುದೇ ಇಲ್ಲ. ಶಕುನಿಯ ಮಾತುಗಳನ್ನು ಕೇಳಿ ಕೇವಲ ದುರ್ಯೋಧನನು ಅಷ್ಟೇ ನಾಶವಾಗಲಿಲ್ಲ, ಇಡೀ ಕೌರವದ ಕುಲಗಳ ಜೊತೆಗೆ ಶಕುನಿಯೂ ಕೂಡ ನಾಶವಾಗುತ್ತಾನೆ. ಶಕುನಿ ಕೆಲಸವನ್ನು ಯಾವುದೇ ಕಾರಣಕ್ಕೂ ಯಾರ ಜೀವನದಲ್ಲಿಯೂ ಕೂಡ ಮಾಡುವುದಕ್ಕೆ ಹೋಗಬೇಡಿ. ಅದು ಖಂಡಿತವಾಗಿಯೂ ಕೂಡ ನಿಮಗೆ, ನಿಮ್ಮ ಭವಿಷ್ಯಕ್ಕೆ ಎಂದಿಗೂ ಒಳ್ಳೆಯದನ್ನು ಬಯಸುವುದಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಒಳ್ಳೆಯ ದಾರಿಯಲ್ಲಿ ಮುಂದುವರಿಯುವುದನ್ನು ಮನುಷ್ಯನಾದವನು ಕಲಿತುಕೊಳ್ಳಬೇಕು. ಯಾವ ಹಸುವು ಕೂಡ ತನ್ನ ಕರುವಿಗೆ ಮೇವನ್ನು ಸಂಗ್ರಹಿಸಿ ಸಾಯುವುದಿಲ್ಲ. ಆದರೆ ಮನುಷ್ಯನು ತನ್ನ ಮಕ್ಕಳಿಗೆ ಬೇಕು, ತನ್ನ ಮೊಮ್ಮಕ್ಕಳಿಗೆ ಬೇಕು ಎಂದು ಸಿರಿ ಸಂಪತ್ತುಗಳನ್ನು ಸಂಗ್ರಹಿಸಿ ಇಟ್ಟು ಹೋಗುತ್ತಾನೆ. ಇದೇ ಅಲ್ಲವೇ ಮನುಷ್ಯರಿಗೂ ಮತ್ತು ಪ್ರಾಣಿಗಳಿಗೂ ಇರುವಂತಹ ವ್ಯತ್ಯಾಸ. ಮಾಡಬೇಕು ನಿಜ, ಆದರೆ ನೀವು ಒಳ್ಳೆಯ ದಾರಿಯಲ್ಲಿ ಮುಂದುವರಿಯುವುದನ್ನು ಕಲಿತುಕೊಳ್ಳಬೇಕು. ಇದರಿಂದ ಒಂದು ಸತ್ಯ ನಮಗೆ ತಿಳಿಯುತ್ತದೆ. ಪ್ರಾಣಿಗಳೇ ಮನುಷ್ಯರಿಗಿಂತ ಎಷ್ಟೋ ಮೇಲು ಎನ್ನುವುದು. ಜೀವನ ಇರುವುದೇ 2 ದಿನ. ಒಂದು ನಿನ್ನ ಪರವಾದ ದಿನವಾದರೆ ಇನ್ನೊಂದು ನಿನ್ನ ವಿರುದ್ಧವಾಗಿರುವಂತಹ ದಿನ. ಪರವಾದ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಮನುಷ್ಯ ಅಹಂಕಾರವನ್ನು ಪಡುವುದಕ್ಕೆ ಹೋಗಲೇಬಾರದು. ಪರವಾದ ದಿನಗಳಲ್ಲಿ ಅಹಂಕಾರವನ್ನು ತೋರಿಸುವುದಕ್ಕೆ ಹೋದರೆ ಖಂಡಿತವಾಗಿಯೂ ಕೂಡ ಒಳ್ಳೆಯದು ಆಗುವುದಕ್ಕೆ ಸಾಧ್ಯವೇ ಇಲ್ಲ. ತಾಳ್ಮೆಯನ್ನು ಯಾವುದೇ ಕಾರಣಕ್ಕೂ ಕೂಡ ಕಳೆದುಕೊಳ್ಳಬೇಡಿ. ಸಂಪತ್ತು, ವಸ್ತ್ರ, ನೆಂಟರು ಎಲ್ಲರೂ ಕೂಡ ಯಾವಾಗ ಬೇಕಾದರೂ ಕೂಡ ಬದಲಾಗುತ್ತಾರೆ. ಅದನ್ನು ಯಾರೂ ಕೂಡ ಊಹೆ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಭಗವಂತ ಮಾತ್ರ ಯಾವ ರೂಪದಲ್ಲಾದರೂ ಬಂದು ನಿನ್ನ ಕೈಯನ್ನು ಹಿಡಿದೇ ಹಿಡಿಯುತ್ತಾನೆ. ಹಾಗಾಗಿ ಭಗವಂತನ ಮೇಲೆ ನಂಬಿಕೆಯನ್ನು ಇಡಿ. ಭಗವಂತ ಇದ್ದಾನೆ, ಎಲ್ಲರಲ್ಲಿಯೂ ಕೂಡ ಭಗವಂತ ವಾಸವಾಗಿದ್ದಾನೆ.
ನಾವು ಯೋಚನೆ ಮಾಡುವಂತಹ ರೀತಿ ಶೈಲಿಗಳು ಅದು ಅವಲಂಬಿತವಾಗಿರುತ್ತದೆ. ಜೀವನದಲ್ಲಿ ನೆಮ್ಮದಿಯಾಗಿ ಇರಬೇಕು ಅಂದರೆ ನಾವು ಇನ್ನೊಬ್ಬರ ವಿಷಯಕ್ಕೆ ಅನವಶ್ಯಕವಾಗಿ ಕಿವಿಯನ್ನು ಕೊಡುವುದಕ್ಕೆ ಹೋಗಲೇಬಾರದು. ಯಾರ ಬಗ್ಗೆಯೂ ಕೂಡ ಕೆಟ್ಟದ್ದಾಗಿ ಯೋಚನೆಗಳನ್ನು ಮಾಡುವುದಕ್ಕೆ ಹೋಗಲೇಬಾರದು. ಮತ್ತೊಬ್ಬರು ನಮ್ಮ ಬಗ್ಗೆ ಏನು ಮಾತನಾಡುತ್ತಿದ್ದಾರೆ ಎಂದು ತಲೆಕೆಡಿಸಿಕೊಳ್ಳುವುದಕ್ಕೂ ಕೂಡ ಹೋಗಬಾರದು. ನಮ್ಮ ಪಾಡಿಗೆ ನಾವಿದ್ದು ನೆಮ್ಮದಿಯುತವಾಗಿರುವಂತಹ ಜೀವನ ಶೈಲಿಯನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ಅಂದಾಗ ಮಾತ್ರ ಒಳ್ಳೆಯ ಜೀವನ ಶೈಲಿಯನ್ನು ನಾವು ಬದುಕುವುದಕ್ಕೆ ಸಾಧ್ಯವಾಗುವುದು. ಇರುವುದೇ 4 ದಿನವಾದಾಗ ಖಂಡಿತವಾಗಿಯೂ ಕೂಡ ಆ 4 ದಿನವನ್ನು ಸರಿಯಾದ ರೀತಿಯಲ್ಲಿ ನಿರ್ವಹಿಸಿಕೊಳ್ಳುವುದನ್ನು ಕಲಿತುಕೊಳ್ಳಬೇಕು. ಹಾಗಾಗಿ ಈ ವಚನಾಮೃತವು ಕೂಡ ನಿಮ್ಮ ಜೀವನಕ್ಕೆ ಒಂದಿಷ್ಟು ಆದರ್ಶವನ್ನು ಒದಗಿಸಿಕೊಟ್ಟಿದೆ ಎಂದು ಭಾವಿಸುತ್ತಾ ನಾಳೆಯ ಶ್ರೀಕೃಷ್ಣ ಪರಮಾತ್ಮನ ವಚನಾಮೃತದೊಂದಿಗೆ ಭೇಟಿ ಆಗುವವರೆಗೂ ಧನ್ಯವಾದ. ಕರುನಾಡಿಗೆ.